ಸರ್ಕಾರಕ್ಕೆ ಬರಿಬೇಕಾಗುತ್ತೆ. ಇದು ನೀವು ಹೇಳಿದಾಗೆ 17,000 ಜನ ಮಕ್ಕಳು ಮಾತ್ರ ಇರೋದು ಅನಾಥ ಮಕ್ಕಳು. ಇದಕ್ಕೆ ನಾವು ಖಂಡಿತ ಪರಿಹಾರ ಕಂಡ್ಕೋಬಹುದು ಅಂತ ನಾನು ಭಾವಿಸ್ತೀನಿ. ಇನ್ನೊಂದು ವಿಚಾರ ಏನು ಅಂದರೆ, ಇದು ಶಿಕ್ಷಣ ಇಲಾಖೆಯಲ್ಲಿ ನಾವು ಏನು ದಾಖಲಾತಿಗಳು ಮಾಡಬೇಕು, ಪ್ರೈಮರಿಯಲ್ಲಾಗಲಿ ಅಥವಾ ಉನ್ನತ ಶಿಕ್ಷಣಕ್ಕೋಸ್ಕರ ಅದು ನಮ್ಮ ರಾಜ್ಯ ಸರ್ಕಾರದ ಅಡಿಯಲ್ಲಿದೆ. ಅದನ್ನು ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು, ಶಿಕ್ಷಣ ಇಲಾಖೆಯವರ ಗಮನಕ್ಕೆ ತಂದು ಈ ಮಕ್ಕಳಿಗೆ ಏನು ಅನಾಥ ಮಕ್ಕಳಿಗೆ ಅವರಿಗೆ ಈ ಡೀಟೇಲ್ಸ್ ಅವಶ್ಯಕತೆ ಇಲ್ದಿದ್ದಂಗೆ ಮಾಡಬೇಕು. ಯಾಕಂದರೆ ಈ ಮಕ್ಕಳು ಇಲ್ಲಿದ್ರೆ ಹೇಗೆ ಅವರು ಎಜುಕೇಷನ್ ಮಾಡಲಿಕ್ಕೆ ಸಾಧ್ಯ? ಈಗ ಬರೀ ಎಜುಕೇಷನಿಗೆ ಸಮಸ್ಯೆ ಆದರೆ ನಾಳೆ ಉನ್ನತ ಶಿಕ್ಷಣಕ್ಕೆ ಆ ಮಕ್ಕಳು ಈವನ್ ಹೊರದೇಶಕ್ಕೆ ಹೋಗಲಿಕ್ಕೆ ಕನಸು ಕಾಣಲಿಕ್ಕೆ ಆಗೋದಿಲ್ಲ. ಸೊ ಈಗ ನಾವು ಇನ್ನೂ ಬೇಸಿಕ್ಕಲ್ಲೇ ನಾವು ಸಿಕ್ಕಾಕೊಂಡಿದ್ದೀವಿ ಅಂದಮೇಲೆ ಇನ್ನು ಆ ಮಕ್ಕಳಿಗೆ ಯಾವ ರೀತಿ ನಾವು ಭವಿಷ್ಯನ ಕಲ್ಪಿಸ್ಕೊಡ್ಲಿಕ್ಕೆ ಸಾಧ್ಯ, ಅಥವಾ ನಾವು ಯಾವ ರೀತಿ ಮಾರ್ಗ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ? ಇದ್ರ ಬಗ್ಗೆ ನೀವು ವಿಚಾರ ಮಾಡಬೇಕು. ಜಾತಿ ಪ್ರಮಾಣ ಪತ್ರ ಆಮೇಲೆ ಬೇಸಿಕ್ ಏನು ಅವರಿಗೆ ನೋಂದಣಿಗಳಾಗಬೇಕಾಗಿದೆ ಅದೇ ಆಗ್ತಾ ಇಲ್ಲ ಅನಾಥಾಶ್ರಮದಲ್ಲಿ. ಅನಾಥಾಶ್ರಮದಲ್ಲಿರುವ ಅನಾಥ ಮಕ್ಕಳಿಗೆ ಅದ್ರ ಬಗ್ಗೆ ನೀವು ಸೀರಿಯಸ್ ಆಗಿ ಕ್ರಮ ತಗೋಬೇಕು ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳಿಕ್ಕೆ ಬಯಸ್ತೀನಿ. ಅಧ್ಯಕ್ಷರೇ, ಅದಾದ್ಮೇಲೆ ಕ್ಷಮೆ ಇರಲಿ, ಇನ್ನೊಂದು ನಾನು ಸಚಿವರ ಹತ್ರ ಹೇಳಲಿಕ್ಕೆ ಬಯಸ್ತೀನಿ. ಒಂದು ನಿಮಿಷ. ಅವರು ಭಾಳ ಒಂದು ಸೀರಿಯಸ್ ಕ್ವಶನ್ ರೇಸ್ ಮಾಡ್ತಾ ಇದ್ದಾರೆ. ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರು ಇದನ್ನು ಏರ್ ಮಾಡಿ ಸಾಲ್ವ್ ಮಾಡಬೇಕು. ಯಾಕಂದರೆ ಅನಾಥ ಮಕ್ಕಳಿಗೆ ಯಾವ ಕಾಸ್ಟು ಕ್ರೀಡ್ ಅನ್ನೋದು ಗೊತ್ತಿರೋದಿಲ್ಲ. ಒಂದು ಸ್ಪೆಷಲ್ ಪ್ರಿವಿಲೇಜ್ ಕೊಟ್ಟು ಅವ್ರು ಕಮಿಟ್ಮೆಂಟ್ ಮಾಡಿ, ಅವರೊಂದು ಕಮಿಟ್ಮೆಂಟ್ ಮಾಡಿದರೆ 17,000 ಮಕ್ಕಳು ಭವಿಷ್ಯ ಇದೆ. ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಅವರೇ ಅವರು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ನಯನಾ ಮೋಟಮ್ ಅವರು, ಈ ಅನಾಥಾಶ್ರಮದಲ್ಲಿ 17,000 ಮಕ್ಕಳಿದ್ದಾವೆ, ಅವರಿಗೆ ಯಾವ ಕಾಸ್ಟ್ ಅನ್ನೋದು ಗೊತ್ತಿರೋದಿಲ್ಲ. ಅವ್ರಿಗೊಂದು ಸ್ಪೆಷಲ್ ಪ್ರಿವಿಲೇಜ್ ಕೊಟ್ಟು ಅವರು ಯಾವುದೇ ಎಜುಕೇಷನ್ ಪರ್ಪಸ್ ಇರಲಿ, ಅಪಾಯಿಂಟ್ಮೆಂಟ್ ಪರ್ಪಸ್ ಇರಲಿ, ಏನಾದರೂ ಒಂದು ಕ್ರಿಯೇಟ್ ಮಾಡಿಕೊಡ್ತೀರಾ ಅಂಥೇಳಿ ಅವ್ರು ಕೇಳ್ತಾ ಇದ್ದಾರೆ. ಸಿ ಈಸ್ ಅನ್ಏಬಲ್ ಟು ಆನ್ಸರ್ ಫಾರ್ ದ್ಯಾಟ್. ರ್ಯಾಟ್ ಪಿಕ್ಕಿಂಗು, ಪೇಪರ್ ಅವು ಚಿಂದಿ ಅವರು ಅನಾಥ ಮಕ್ಕಳಿಗೆ ನಾವು ವಿತೌಟ್ ಎಕ್ಸಾಮಿನೇಷನ್ ವಿ ಹ್ಯಾವ್ ಮೇಡ್ ಸಮ್ ಪ್ರಾವಿಷನ್ ಫಾರ್ ಅಡ್ಮಿಷನ್. ದೇವದಾಸಿ ಮಕ್ಕಳಿಗೆ ಬರ್ತ್ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್ ಹೇಳ್ತಾರೆ. ಅದಲ್ಲ ಸರ್, ನಾನು ಒಂದು ನಿಮಿಷ ಸರ್ ಏನು ಅಂತಂದರೆ, ಏನು ನಮ್ಮ ಬಾಲಕಿಯರ ಬಾಲಮಂದಿರದಲ್ಲಿ ಏನು ತಂದೆ ತಾಯಿ ಇಲ್ದಂಥವ್ರು ಅಥವಾ ಈ ರೀತಿ ಅವ್ರನ್ನ ಮಕ್ಕಳ ಟ್ರಾಫಿಕಿಂಗ್ನಲ್ಲಿ ಸಿಕ್ಕಂಥವ್ರು ಅಂಥವ್ರನ್ನೆಲ್ಲ ಸೇರಿಸಿ ಏನು ನಮ್ಮ ರಾಜ್ಯದಲ್ಲಿ ಸುಮಾರು 712 ಸಂಸ್ಥೆಗಳಲ್ಲಿ ಏನು ಮಕ್ಕಳಿದ್ದಾವೆ, ಸುಮಾರು 17,049 ಮಕ್ಕಳಿದ್ದಾವೆ. ಸೊ ಯಾರಿಗೆ ಉನ್ನತ ವ್ಯಾಸಂಗ ಮಾಡಲಿಕ್ಕೆ ಹೋಗಬೇಕಾಗತ್ತೆ ಮತ್ತು ವಿವಿಧ ಹಂತದಲ್ಲಿ ಲೈಸೆನ್ಸ್ಗಳು ಸರ್, ಈಗ ಆಧಾರ್ ಕಾರ್ಡ್ ಇರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಪ್ಯಾನ್ ಕಾರ್ಡ್ ಇರ್ಬೋದು, ಅಥವಾ ID ಕಾರ್ಡ್ಗಳು ಏನೇ ಮಾಡ್ಕೊಳ್ಳೋಕೆ ಹೋದರೂ ಕಾಸ್ಟ್ ಸರ್ಟಿಫಿಕೇಟ್ ಕೇಳ್ತಾರೆ ಸರ್. ಈ ಕಾಸ್ಟನ್ನು ನಾವು ಈಗ ಏನು ಮಾಡಿದ್ದೀವಿ ಅಂತಂದರೆ, ನಮ್ಮ ಇಲಾಖೆಯಿಂದ ಅವ್ರನ್ನ ಜನರಲ್ ಕ್ಯಾಟಗರಿಗೆ ಸೇರಿಸ್ಬಿಟ್ಟಿದ್ದೀವಿ. ಅವರು ಎಲ್ಲರೂ ಕೂಡ ಜನರಲ್ ಕ್ಯಾಟಗರಿನಲ್ಲಿ ಬರ್ತಾರೆ ಅಂತ ಹೇಳಿದ್ದೀವಿ. ಈಗ ಆಧಾರ್ ಕಾರ್ಡ್ ಸಮಸ್ಯೆ ಮುಂಚೆ ಆಗ್ತಾ ಇತ್ತು, ಬಟ್ ಇತ್ತೀಚಿನ ದಿನದಲ್ಲಿ ಆಧಾರ್ ಕಾರ್ಡ್ ಸಮಸ್ಯೆ ಆಗ್ತಾ ಇಲ್ಲ. ಮತ್ತು ಏನು ನಯನಾ ಮೋಟಮ್ ಅವರು ಕೇಳಿದ್ರಲ್ಲ, ಉನ್ನತ ವ್ಯಾಸಂಗಕ್ಕೆ ಏನಾದರೂ ಅವ್ರಿಗೆ ಇದು ಬೇಕಾದರೆ, ಸರ್ಟಿಫಿಕೇಟ್ ಆಗಲಿ ಅಥವಾ ಸಹಾಯ ಬೇಕಾದರೆ DC-ಗಳನ್ನು ಒಂದು ಸಮಿತಿಗೆ ಅಧ್ಯಕ್ಷ ಮಾಡಿದ್ದೀವಿ. DC-ಗಳ ಮುಖಾಂತರ ಅವರು ಅಡ್ಮಿಷನ್ ಪಡೆಯೋದಾಗಲಿ ಅಥವಾ ಏನೇ ದಾಖಲೆಗಳು ಬೇಕಾದರೂ ಕೂಡ DC ಮುಖಾಂತರ ಅವ್ರು ಪಡ್ಕೊಳ್ಬೇಕಾಗುತ್ತೆ. ಬಟ್ ಇದಲ್ಲ ಸರ್, ಇದಕ್ಕೆ ಒಂದು ಶಾಶ್ವತವಾದಂಥ ಪರಿಹಾರ ಅಂತಂದರೆ, ಈ 17,049 ಅರ್ಹ ಅನಾಥ ಮಕ್ಕಳಿಗೆ ತಂದೆನೂ ಇಲ್ಲ, ತಾಯಿನೂ ಇಲ್ಲ, ಸರ್ಕಾರನೇ ಹಿರಿಯನ ಸ್ಥಾನದಲ್ಲಿ ನಿಂತು ಕೆಲಸ ಮಾಡಬೇಕು, ಸರ್ಕಾರನೇ ತಾಯಿಯ ಸ್ಥಾನದಲ್ಲಿ ನಿಂತು ಕೆಲಸ ಮಾಡಬೇಕಾಗುತ್ತೆ. ಈ ಸಮಾಜ ಕಲ್ಯಾಣ ಇಲಾಖೆಗೆ ನಾನು 2 ಸಾರಿ ರಿಕ್ವೆಸ್ಟ್ ಮಾಡಿಕೊಂಡೆ, ಇವ್ರನ್ನೆಲ್ಲರನ್ನೂ ಕೂಡ SC STಗೆ ಸೇರಿಸ್ಕೊಳ್ಳಿ ಸರ್, ಅವ್ರಿಗೆ ಒಂದು ಭವಿಷ್ಯ ಆಗುತ್ತೆ. ಯಾಕಂದರೆ ಮೊದಲೇ ತಂದೆ ತಾಯಿ ಇಲ್ಲ, ಜೀವನದಲ್ಲಿ ಭಾಳಷ್ಟು ನೊಂದಿರ್ತಾರೆ, ಅವ್ರು ಮುಂದೆ ಬರಬೇಕು, ಅವ್ರ ಭವಿಷ್ಯ ಉಜ್ವಲ ಆಗಬೇಕು ಅಂತಂದರೆ SC STನಲ್ಲಿ ಭಾಳಷ್ಟು ರಿಸರ್ವೇಷನ್, ಒಂದು ಸ್ಪೆಷಲ್ ಕ್ಯಾಟಗರಿನ ಮಾಡಿ ಸರ್. ಏನು ನಾನು SC ST ಅಂತಲೇ ಹೇಳಲಿಕ್ಕೆ ಹೋಗೋದಿಲ್ಲ. ಓಕೆ, ಅಲ್ಲ ವಾಟ್ ಇಸ್ ಸೊಲ್ಯೂಷನ್ ಅಲ್ಲ ಮಾನ್ಯ ಅಧ್ಯಕ್ಷರ ವಿತ್ ಯುವರ್ ಪರ್ಮಿಷನ್ ಮಾದೇವಪ್ಪನವ್ರು 1 ನಿಮಿಷ, ಶಿವಾನಂದ್ ಅವ್ರು 1 ನಿಮಿಷ. ಮೋಟಮ್ಮನವರು ಬಹಳ ಒಳ್ಳೆ ರೀತಿಯ ಪ್ರಶ್ನೆಯನ್ನು ಇವತ್ತು ಎತ್ತಿದ್ದಾರೆ. ಆಯ್ತಪ್ಪ, ಹೆಣ್ಮಕ್ಳಾಗಿ ಅವ್ರ ಹೆಣ್ಮಕ್ಳಿಗೆ ನೋವು ಬೇರೆಯವ್ರಿಗಿಂತ ಹೆಚ್ಚು ತಿಳಿತೈತಿ. ಅವ್ರು ಭಾಳ ಒಳ್ಳೆ ಪ್ರಶ್ನೆಯನ್ನು ಎತ್ತಿದ್ದಾರೆ, ನಾ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಈ ಮಕ್ಕಳು ಮಾದೇವಪ್ಪನವ್ರ ದಯಮಾಡಿ ಆ ಪೇಪರ್ ಕೈ ಬಿಟ್ರಿ,
ವಿಷಯ ಬಹಳ ಗಂಭೀರ ವಿಷಯ ಐತಿ. ಕಣ್ಣಿಲ್ಲಿದೆ, ಕಿವಿ ಆ ಕಡೆ ಇದೆ. ತಂದೆ ತಾಯಿಗಳು ಕೂಡ ಅವ್ರಿಗೆ ಬಿಟ್ಟಂತ ಮಕ್ಕಳವರು ಆಯ್ತು ಹೇಳಿದ್ರು, ದೇವರಿಂದ ಕೂಡ ನಿರ್ಲಕ್ಷ್ಯ ಸೊಲ್ಯೂಷನ್ ಇದ್ರೆ ಹೇಳಿ. ಅವ್ರಿಗೆ SC ವಾಟ್ ಇಸ್ ಸಜೆಷನ್ ಹೇಳಿ. SC ಹಾಕ್ಲಿ ಅವ್ರಿಗೆ. ಆಯ್ತು, ಓಕೆ, SC ಹಾಕ್ಲಿ ಅವ್ರಿಗೆ. ಯಾಕಂದ್ರೆ ಅವ್ರ ತಂದೆ ತಾಯಿನೂ ಇಲ್ಲ, ಅವ್ರು ಯಾರಂತ ಗೊತ್ತಿಲ್ಲ, ಎಲ್ಲೋ ತಿಪ್ಪಿಯಲ್ಲಿ ಸಿಕ್ಕಿರ್ತಾರ, ಒಂದು ಇದರಲ್ಲಿ ಬಿಟ್ಟು ಹೋಗಿರ್ತಾರ. ಅಂತವ್ರನ್ನ SC ಹಾಕ್ರಿ. ಏನ್ ಬಹಳ ಸಂಖ್ಯೆ ಇರುದಿಲ್ಲ, 17,000 ಕೊಟ್ಟಿದ್ದೀರಿ. ಸಭಾಧ್ಯಕ್ಷೆ, ಜಾತಿ ಪ್ರಮಾಣ ಪತ್ರ ಒಂದೇ ಸಮಸ್ಯೆ ಅಲ್ಲ ಈ ಅನಾಥ ಮಕ್ಕಳು. ಶಿವಾನಂದ್ ಪಾಟೀಲ್ ರೇ ಬ್ಯಾಕ್ವರ್ಡ್ ಕಮಿಷನ್ ಕಂಪ್ಲೀಟ್ ಮಾಡ್ಲಿ. ಈ ವಿಚಾರದಲ್ಲಿ ಬೆಳಕು ಚೆಲ್ಲಕ್ಕೆ ನೈನಾ ಒಂದು ನಿಮಿಷ ನಿಮ್ಮ ಪರವಾಗಿ. ಅಧ್ಯಕ್ಷರೇ, ಈ ಅನಾಥ ಮಕ್ಕಳ ವಿಚಾರದಲ್ಲಿ ಎಲ್ರಿಗೂ ಅನುಕಂಪ ಮತ್ತು ಮಾನವೀಯತೆಯಲ್ಲಿ ನಾವು ಅದರ ಪರಿಗಣಿಸಬೇಕು. ಆದರೆ ಯಾವುದೇ ಕಾರಣಕ್ಕೂ SC ಕಾಸ್ಟ್ಗೆ ಸೇರಿಸೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರವೇ ಇಲ್ಲ. ಆಯ್ತು, ಇಟ್ ಈಸ್ ದಿ ಕ್ವಶನ್ ಮ್ಯಾಟರ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ. ಓಕೆ, ಅದ್ರ ಜೊತೆಗೆ ಈ ಫೀಚರ್ಸ್ ನಾವು ಎಲ್ಲೂ ಕೂಡ ಸಂವಿಧಾನದಲ್ಲಿ ನೋಡಿಲ್ಲ. ದಿಸ್ ಇಸ್ ಎ ಸ್ಪೆಷಲ್ ಇಶ್ಯೂ. ಇಟ್ ಶುಡ್ ಬಿ ಡಿಸ್ಕಸ್ಡ್ ಅಟ್ ದಿ ಪಾರ್ಲಿಮೆಂಟ್. ದೆನ್ ಓನ್ಲಿ ವಿ ಕ್ಯಾನ್ ಕಮ್ ಟು ಎ ಕನ್ಕ್ಲೂಷನ್. ಈಗ ನಾವು ಅವ್ರಿಗೆ ಏನ್ ಸಜೆಸ್ಟ್ ಮಾಡಬಹುದು, ಸೆಂಟ್ರಲ್ಗೆ ಏನ್ ಸಜೆಷನ್ ಅದು ಮಾಡಬೇಕು. ಈಗ ವಿಶೇಷವಾದಂತ ಒಂದು ಪಟ್ಟಿನಲ್ಲಿ ಅವ್ರನ್ನ ಸೇರಿಸಿ ವಿಶೇಷ ಸವಲತ್ತುಗಳನ್ನ ಕಲ್ಪಿಸೋದಕ್ಕೆ ಯಾರ್ದು ಅಭ್ಯಂತರ ಇಲ್ಲ. ಓಕೆ, ಮಾನ್ಯ ಸಭಾಧ್ಯಕ್ಷೆ, ಅದನ್ನೇ ನಾನು ಹೇಳ್ತಾ ಇರೋದು. ಇದನ್ನ ಬೈಫಿಕೇಶನ್ ಮಾಡಬೇಕು. ಸ್ವಲ್ಪ ಕೇಂದ್ರ ಸರ್ಕಾರದ ಜೊತೆ ನಾವು ಸಮಾಲೋಚನೆ ಮಾಡಬೇಕು, ಸ್ವಲ್ಪ ರಾಜ್ಯ ಸರ್ಕಾರನೇ ಕ್ರಮ ವಹಿಸಬಹುದು. ಯಾವ್ದೀಗ ಶಿಕ್ಷಣ ಇಲಾಖೆಯಲ್ಲಿ ನಾವೇನು ದಾಖಲೆಗಳನ್ನ ಮಾಡಬೇಕಾಗಿದೆ ಅಥವಾ ಜನನ ಪ್ರಮಾಣ ಪತ್ರ ಏನಿದೆ ಅದನ್ನ ನಾವು ನಮ್ಮ ರಾಜ್ಯ ಸರ್ಕಾರದ ಹಂತದಲ್ಲಿ ನಾವು ಮಾಡಬಹುದು. ಅದಕ್ಕೆ ಇವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕ್ರಮ ತಗೊಳ್ಳಿ ಅಂತ ನಾನು ಹೇಳ್ತಾ ಇರೋದು. ಇಲ್ಲಿ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಅದೇ ಇಲಾಖೆ ಮುಂದಿನ ಹಂತದಲ್ಲಿ ಆಧಾರ್ ಕಾರ್ಡ್ ನೋಂದಣಿ ಮಾಡಿಸ್ಲಿಕ್ಕೆ ಅಥವಾ ನೆಕ್ಸ್ಟ್ ಏನು ಜಾತಿ ಪ್ರಮಾಣ ಪತ್ರದ ವಿಚಾರದಲ್ಲೂ ಕೂಡ ಅವರೇ ಕ್ರಮ ವಹಿಸ್ಕೋಬೇಕು. ಬಟ್ ಅದು ಕೇಂದ್ರ ಸರ್ಕಾರ ಹಂತದಲ್ಲಿ ಇಟ್ಸ್ ಅ ಸೀರಿಯಸ್ ಮ್ಯಾಟರ್. ಇಲ್ಲದಿದ್ರೆ ಈ ಮಕ್ಕಳು ಭವಿಷ್ಯ ಅವರೆಲ್ಲ ಅನಾಥಾಶ್ರಮದಲ್ಲಿ ಇದ್ದಾರೆ, ಅಲ್ಲೇ ಉಳ್ಕೊಂತಾರೆ ಅಥವಾ ಮುಂದೆ ಡೆಸ್ಟಿಟ್ಯೂಟ್ ಹೋಮಿಗೆ ಹೋಗ್ತಾರೆ. ಅವ್ರಿಗೆ ಯಾವುದೇ ಒಂದು ಐಡೆಂಟಿಟಿ ಅಂತ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ಜವಾಬ್ದಾರಿ ಹೊತ್ಕೊಂಡಿರೋದ್ರಿಂದ ಲಕ್ಷ್ಮೀ ಪುತ್ರರು ಯಾರು ಇವತ್ತು ಅನಾಥರಾಗಕ್ಕೆ ಸಾಧ್ಯ ಇಲ್ಲ. ಅದರಿಂದ ಕೊನೆಗೊಂದು ನಾನು ರಿಕ್ವೆಸ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾವ ರೀತಿ ವಿಕಲಚೇತನರಿಗೆ 1% ರಿಸರ್ವೇಶನ್ ಇದೆ, ಅದೇ ರೀತಿ ಯಾಕಂದ್ರೆ ಇವ್ರದ್ದು ಸಂಖ್ಯೆ ತುಂಬಾ ಕಡಿಮೆ ಇದೆ, ಅದೇ ರೀತಿ ನಮ್ಮ ಸರ್ಕಾರ ಏನು ಅನಾಥ ಮಕ್ಕಳಿದ್ದಾರೆ ಅವ್ರಿಗೂ ಕೂಡ ಈ ಮೀಸಲಾತಿನ ಕೊಡಬೇಕು ಅಂತ ನಾನು ಎಲ್ಲರ ಪರವಾಗಿ ಸರ್ಕಾರದ ಹತ್ರ ಮನವಿ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಒಂದೇ ನಿಮಿಷ ಅಧ್ಯಕ್ಷರೇ. ಜನನ ಪ್ರಮಾಣದ ಪತ್ರದ ಬಗ್ಗೆ ಕೇಳಿದ್ರು. ಮಾನ್ಯ ಶಾಸಕರಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ದ ಡೇ ಆಫ್ ಅಡ್ಮಿಷನ್ ಯಾವತ್ತು ನಮಗೆ ಆ ಮಕ್ಕಳು ಯಾವತ್ತು ನಮಗೆ ಸಿಗ್ತಾವೋ ಅವತ್ತೇ ನಾವು ವೈದ್ಯಾಧಿಕಾರಿಗಳನ್ನ ಕರೆದು ಅವ್ರನ್ನ ಪರೀಕ್ಷೆಗೆ ಒಳಪಡಿಸಿ ಅವ್ರಿಗೆ ಇಂತಿಷ್ಟು ವಯಸ್ಸು ಅಂತ ನಾವೇ ಜನನ ಪ್ರಮಾಣ ಪತ್ರವನ್ನು ಇಮಿಡಿಯೇಟ್ ಆಗಿ ಕೊಡುವಂಥ ಎಲ್ಲ ಸೌಲಭ್ಯವನ್ನು ನಮ್ಮ ಇಲಾಖೆ ಆಲ್ರೆಡಿ ಮಾಡಿದೆ.